ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ ಅಥವಾ ಮಲ್ಲಪ್ಪ ಜೋತಾರ. ಆತ್ಮೀಯರೇ, ವಿಶೇಷವಾಗಿ ನಮ್ಮ ಸರ್ಕಾರ ಭ್ರಷ್ಟರನ್ನು ಉಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸ್ತಾ ಇದೆಯಾ? ಅದರಲ್ಲೂ ಸಿದ್ದರಾಮಯ್ಯ ಸರ್ಕಾರ ಬಗ್ಗೆ ನಾವು ಅನಿವಾರ್ಯವಾಗಿ ಟೀಕೆಯನ್ನು ಮಾಡಬೇಕಾಗ್ತದೆ. ಯಾಕಂದರೆ ಆಲ್ರೆಡಿ ನಮ್ಮ ಲೋಕಾಯುಕ್ತ ಮೂಲಕ, CID ಮೂಲಕ, ನ್ಯಾಯಾಲಯದ ಮೂಲಕ ಪ್ರಾಸಿಕ್ಯೂಷನ್ ಮಾಡಬೇಕಂತೇಳಿ KPSCಯಲ್ಲಿ ಆದಂಥ ಭ್ರಷ್ಟಾಚಾರದ ಬಗ್ಗೆ ಗೋನಾಳ ನಿಮಗೆ ಗೊತ್ತದೆ. ಈಗಾಗಲೇ 2011ರಲ್ಲಿ 362 ಗೆಜೆಟೆಡ್ ಪ್ರೊವಿಷನಲ್ ಆಫೀಸರ್ಗಳನ್ನು ಆಯ್ಕೆ ಮಾಡುವಲ್ಲಿ ಭ್ರಷ್ಟಾಚಾರ ನಡೆದಂತೇಳಿ ಆವತ್ತಿನ ಅಧ್ಯಕ್ಷರಾಗಿದ್ದಂತಹ ಗೋನಾಳ ಭೀಮಪ್ಪ ಮತ್ತು ಅವ್ರ ಜೊತೆ 9 ಸದಸ್ಯರ ಮೇಲೆ ಆರೋಪ ಇದ್ದು. ಅದನ್ನ ಯಾಕೆ ಹಿಂತೆಕೊಂಡ್ರು ಇವರು? ಪ್ರಾಸಿಕ್ಯೂಷನ್ ಆಗಬೇಕಾಯ್ತಲ್ಲ, ಅದು CID ರೆಕಮೆಂಡೇಷನ್ ಮಾಡಿತ್ತು. ಜೊತೆಗೆ ಕೆಲವು ಅಧಿಕಾರಿಗಳು, IAS ಅಧಿಕಾರಿಗಳ ಮೇಲೂ ಸಹಿತ ನಮ್ಮ ಲೋಕಾಯುಕ್ತ ಶಿಫಾರಸು ಮಾಡಿತ್ತು ನ್ಯಾಯಾಲಯದಲ್ಲಿ ಪ್ರಾಸಿಕ್ಯೂಷನ್ ಆಗಬೇಕಂತೇಳಿ. ಅದರಲ್ಲೂ ಮುಖ್ಯವಾಗಿ ಮೀನಾ ಮತ್ತು ರಾಮಮೂರ್ತಿ ಅಂತೇಳಿ, ಇದು IAS ಅಧಿಕಾರಿಗಳು. ಭರತ್ ಲಾಲ್ ಮೀನಾ ಮತ್ತು ಅದೇ ಕಾಲಕ್ಕೆ PB ರಾಮಮೂರ್ತಿ ಅವ್ರ ವಿರುದ್ಧ ಸಹಿತ ಕಾನೂನಾತ್ಮಕ ಕ್ರಮ ತೆಗೆದುಕೊಳ್ಬೇಕಂತೇಳಿ ಶಿಫಾರಸು ಮಾಡಿತ್ತು CID. ಇವುಗಳನ್ನ ಯಾಕೆ ಹಿಂತಕ್ಕೊಂಡ್ರು? ಇವತ್ತು ಒಂದು ದೊಡ್ಡ ಪ್ರಶ್ನೆ. ಅದಕ್ಕೇನು ಉತ್ತರ ಕೊಡ್ತಾರೆ ನಮ್ಮ HK ಪಾಟೀಲರು. ಈ ಗೆಜೆಟೆಡ್ ಪ್ರೊವಿಷನಲ್ ಹುದ್ದೆಗಳಿಗೆ ಈಗಾಗಲೇ ನೇಮಕಾತಿ ಆಗಿದೆ ಇಲ್ಲ ಅಂತ ಹೇಳಿದ. ಅದಕ್ಕೆ ಆಗ್ಯದ, ಒಪ್ಪುವ ಮಾತನ್ನು. ಕರ್ನಾಟಕ ಲೋಕಸೇವಾ ಸಾಂವಿಧಾನಿಕ ಸಂಸ್ಥೆ ಆಗಿದ್ದು ನಾವು ಯಾವುದೇ ಕ್ರಮ ಕೈಗೊಳ್ಳಲು ಸಾಧ್ಯವಿಲ್ಲ. ಸ್ವಾಯತ್ತ ಸಂಸ್ಥೆ ಐತಿ ಸರಿ, ಆದರೆ ನಿಮಗೆ ಭ್ರಷ್ಟಾಚಾರದ ವಿರುದ್ಧವಾಗಿ ಕ್ರಮ ಕೈಗೊಳ್ಳಿಕ್ಕೆ ನಿಮ್ಗೆ ಹಕ್ಕಿಲ್ವಾ ಸರ್ಕಾರಕ್ಕೆ? ಸರ್ಕಾರನ ಯಾಕೆ ಆಯ್ಕೆ ಮಾಡಿದ್ದಾರೆ ಜನ? ಮತ್ತು ಯಾರಿಂದ ಆಯ್ಕೆ ಆಗ್ಯದ? ಜನರಿಂದ. ಸಂವಿಧಾನಾತ್ಮಕವಾಗಿ ಆದಂಥ ಆಯ್ಕೆ ಅಂತ ನೀವು ನಮಗೆ ಅಧಿಕಾರ ಇಲ್ಲ ಅಂತ ಹೇಳ್ತಾ ಇದ್ದೀರಿ. ಯಾಕೆ ಅಂತಿದ್ದು ಏನು ಕಾರಣ ಅರ್ಥ ಆಗ್ತಾ ಇಲ್ಲ. ಅದ್ರ ಜೊತೆಗೆ ಒಂದು ವೇಳೆ ಆರೋಪ ಹೊತ್ತವರು ಅಧಿಕಾರದಲ್ಲಿ ಇದ್ದಿದ್ದರೆ ಅಲ್ಲಿಂದ ಇಳಿಸೋದಕ್ಕೆ ಮಾತ್ರ ಸಾಧ್ಯವಿತ್ತು. ಅದ್ಯಾಕೆ ರಿಟೈರ್ ಆಗಿ ತೊಗೊಳ್ಬಾರ್ದು ಅಂತ ಏನದ? ಇಲ್ಲಿವರೆಗೆ ಡಿಲೇ ಯಾಕೆ ಮಾಡಿದ್ದೀರಿ ಇದನ್ನು? 2011 ಘಟನೆಯನ್ನು ಇಷ್ಟು ದಿವಸ ಲೇಟಾಗಿ ಮಾಡಿದ್ರಿ. ಈಗ ಮತ್ತೆ ಅದು ಕಾರಣ ಯಾಕೆ ಹೇಳ್ತಾ ಇದ್ದೀರಿ? ಇದು ಸಹಿತ ಪ್ರಶ್ನೆಯಾಗಿ ಉಳಿತದೆ ಇಲ್ಲ. ಅದರ ಜೊತೆಗೆ ಈಗ ಯಾರೂ ಅಧಿಕಾರದಲ್ಲಿ ಇಲ್ಲ, ಹಾಗಾದ್ರೆ ಶುರು ಮಾಡಿ ಹೋದವ್ರಿಗೆ ಬಿಡಬೇಕಾ? ಶಿಕ್ಷೆ ಇಲ್ವ ಅವ್ರಿಗೆ ಅಂತ ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ ಜನಸಾಮಾನ್ಯರು. ಅದ್ರ ಜೊತೆಗೆ ಆದ್ದರಿಂದ ಪ್ರಕರಣವನ್ನು ಮುಕ್ತಾಯಗೊಳಿಸಿ ನಿರ್ಧರಿಸಲಾಯಿತು. ಅಲ್ಲರಿ, ನಿಮ್ಮ ಕ್ಯಾಬಿನೆಟ್ ಇರೋದು ಇವು ಮುಕ್ತಾಯಗೊಳಿಸೋದಕ್ಕೆ. ಇವ್ರ ಮೇಲೆಲ್ಲ ಆರೋಪ ಇದ್ದಾವ. ಪ್ರಾಸಿಕ್ಯೂಷನ್ ಆಗಬೇಕು. ಪ್ರಾಸಿಕ್ಯೂಷನ್ ಈಗಾಗಲೇ ಸಿದ್ಧ ಅಂತದ, ಪ್ರೂವ್ ಆಗ್ಯದ ನಮ್ಮ ಲೋಕಾಯುಕ್ತದಿಂದ ಮತ್ತು CIDಯಿಂದ. ಒಂದೇಳು ತನಿಖೆ ತಪ್ಪಿದ್ರೆ ಅಥವಾ ಸುಳ್ಳಿದ್ರೆ ಅದು ಪ್ರಾಸಿಕ್ಯೂಷನ್ದಲ್ಲಿ ಸಿದ್ಧ ಆಗ್ತದೆ. ಅಡ್ವಾನ್ಸ್ ಹಿಡಿದಕ್ಕೆ ನೀವು ಯಾರು ಸರ್ಕಾರಕ್ಕೆ? ನಿಮ್ಗೆ ಅಧಿಕಾರದಂತ ಏನಾದರೂ ಮಾಡ್ತೀರಾ? ಯಾಕಂದರೆ ಈಗಾಗಲೇ ಜನಸಾಮಾನ್ಯರಿಗೆ ಮತ್ತು ಇವತ್ತಿನ ಕಲಿಯುತ್ತಿರುವ ನಮ್ಮ ವಿದ್ಯಾರ್ಥಿಗಳು, ನಮ್ಮ ಭವಿಷ್ಯದ ವಿದ್ಯಾರ್ಥಿಗಳಿಗೆ KPSC ಮೇಲೆ ವಿಶ್ವಾಸ ಹೋಗಿಬಿಟ್ಟದ. ಅದರಲ್ಲೂ ಮುಖ್ಯವಾಗಿ ಅಧ್ಯಕ್ಷ ಮತ್ತು ಸದಸ್ಯರ ಮೇಲಂತೂ ವಿಶ್ವಾಸ ಇಲ್ಲ. ಯಾಕಂದರೆ ಆಡಳಿತಾರೂಢ ಪಕ್ಷದ ಪರವಾಗಿ ಇಂಥ ಸದಸ್ಯರನ್ನ ಆಯ್ಕೆ ಮಾಡಿಕೊಂಡು ಭ್ರಷ್ಟಾಚಾರ. ಇವತ್ತು ನಿಮಗೂ ಗೊತ್ತಿದ್ದಂಥ ವಿಷಯ ಇದೆ. ಒಂದು AC ಪೋಸ್ಟಿಗೆ 1,50,00,000 ಅಥವಾ 1.5 ಕೋಟಿ ಅಥವಾ 1,25,00,000 ತನಕ ವ್ಯವಹಾರಗಳು ನಡೆದಿದ್ದಾವೆ. ತಹಸೀಲ್ದಾರ್ 1 ಕೋಟಿ ಗಂಟೆ ವ್ಯವಹಾರ ನಡೆದಿದ್ದಾವೆ. ಹಾಗಾದ್ರೆ ಪ್ರಾಮಾಣಿಕರಿಗೆ ಬೆಲೆ ಇಲ್ವಾ? ಅವ್ರಿಗೆ ಅವಕಾಶ ಇಲ್ವಾ? ಇವತ್ತು ಪ್ರಶ್ನೆ ಮಾಡುವಂಥ ಪ್ರಸಂಗ ಬಂದಿದೆ. ಇವತ್ತು ಕ್ಯಾಬಿನೆಟ್ ಅದಂತ ಬೇಕಾದ ಡಿಸಿಷನ್ ಬೇಕಾದ ಮಾಡುವಂಥದ್ದಲ್ಲ. ಆಲ್ರೆಡಿ ಹಿಂದೊಮ್ಮೆ DK ಶಿವಕುಮಾರ್ ಅವ್ರ ಪರವಾಗಿ ಹಿಂದೊಮ್ಮೆ ನಿರ್ಧಾರ ತೆಗೆದುಕೊಂಡ್ರಿ. CBIಯಿಂದ ನಿಮ್ಮಲ್ಲಿ ಲೋಕಾಯುಕ್ತ ಎನ್ಕ್ವೈರಿ ಮಾಡಿಸುವಾಗ ಅಂದರೆ ಅದ್ರ ವೀಕ್ ಮಾಡುವಂಥ ಕೆಲಸವನ್ನು ಸಿದ್ದರಾಮಯ್ಯರವರು ಈಗಾಗಲೇ ಈ ಹಿಂದಾದರೂ ACB ಮಾಡಿ ಲೋಕಾಯುಕ್ತದ ಒಂದು ಕಸಿದುಕೊಂಡಿದ್ರು ಅಂತೇಳಿ ಅವ್ರ ಮೇಲೆ ಆರೋಪಗಳು ಇದ್ದಾವೆ. ಈ ಮಾತನ್ನು ಯಾಕೆ ಇವತ್ತು ನೋವಿನಿಂದ ಸಂಕಟದಿಂದ ಹೇಳಬೇಕಾಗಿತ್ತಪ್ಪ ಅಂತಂದರೆ 362 ಏನು ಹುದ್ದೆಗಳು ಸೆಲೆಕ್ಷನ್ ಆಗಿ ಹೋಗಿದ್ದಾರೆ, ಅದರಲ್ಲಿ ಭಾಳ ಜನ ದುಡ್ಡು ಕೊಟ್ಟು ಒಳಗೆ ಹೋಗಿದ್ದಾರೆ ಅನ್ನೋದು ಈಗಾಗಲೇ ಪ್ರೂವ್ ಆಗಿದ್ದಾರೆ CIDಯಿಂದ. ಯಾರು ಹೋಗಿಲ್ಲ ಅವ್ರನ್ನ ಬಿಡ್ರಿ, ಆದರೂ ಉಳಿದವ್ರು ಶಿಕ್ಷೆ ಆಗಬೇಕಾಯ್ತಲ್ಲ ಅವ್ರಿಗೆ. ಈ ಮಾಡಿದವ್ರು ಶಿಕ್ಷೆ ಆಗಬೇಕಲ್ಲ. ನಾಳಿದು PSI ಪ್ರಸಂಗ ಆಗ್ತದೆ. PSI ಸಲುವಾಗಿ BJP ಗೌರ್ಮೆಂಟ್ ಇದ್ದಾಗ ಆರೋಪಗಳು ಬಂದಿದ್ದು, ಹಣದ ವ್ಯವಹಾರ ಆಗಿದ್ದು, ಭ್ರಷ್ಟಾಚಾರ ನಡೆದಿದ್ದು, ಅದನ್ನು ಇದರಲ್ಲಿ ದಾಡಿಸಿದರೆ ಮತ್ತು ಭ್ರಷ್ಟಾಚಾರ ಹೋಗುವುದು ಹೆಂಗೆ? ಇವತ್ತಿನ ಸುಧಾರಣೆ ಮಾಡಬೇಕು ಅಂತ ಹೋಡಾ ಕಮಿಷನ್ ನೇಮಿಸಿ ಏನೇನೋ ಅದರ ರಿಪೋರ್ಟ್ ನಾವು ಇದು ಮಾಡ್ತೀವಿ, ಅಡಾಪ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಂಥ ಸಿದ್ದರಾಮಯ್ಯನವರು ಇದನ್ನು ಬಿಟ್ಟರೆ ಯಾಕಂತೀವತ್ತು? ಇದು ಬಹಳ ಪ್ರಮುಖವಾದ ಪ್ರಶ್ನೆ ಇವತ್ತು. ಯಾಕಪ್ಪ ಅಂತಂದ್ರೆ ಈ ರೀತಿ ಬಿಡ್ತಾ ಹೋದರೆ ಮತ್ತು ಇವತ್ತು KPSC ನೀವು ಸ್ವಾಯತ್ತ ಸಂಸ್ಥೆ ಆದರೆ ನಾವೇನು ತೊಗೊಳಿಕ್ಕೆ ಬರೋದಿಲ್ಲ ಅಂತ ಹೇಳ್ತೀರಿ. ಆದರೆ ಸ್ವಾಯತ್ತ ಸಂಸ್ಥೆ ನೀವು ಕೈ ಯಾಕೆ ಹಾಕ್ತಿರೋದ್ರಲ್ಲ? ಅನೇಕ ಪ್ರಶ್ನೆಗಳು ಇವೆಲ್ಲ. ಈ ಎಲ್ಲ ದೃಷ್ಟಿ ಇಟ್ಟುಕೊಂಡು ಇವತ್ತು ಈ ಭ್ರಷ್ಟ ಅಧಿಕಾರಿಗಳಿಗೆ ಮತ್ತು ಅಧ್ಯಕ್ಷ ಮತ್ತು ಆ ಸದಸ್ಯರಿಗೆ ಶಿಕ್ಷೆ ಆಗುವ ಸಂದರ್ಭದಲ್ಲೇ ಸರ್ಕಾರ ಹಿಂಜರಿದಿದ್ದು, ಅದರಲ್ಲೂ ಈ IAS ಅಧಿಕಾರಿಗಳಾಗಿರ್ಬೋದು, ಇವತ್ತು ರಿಟೈರ್ ಆಗಿದ್ದಾರೆ ಮತ್ತೇನೋ ಆಗಿದ್ದಾರೆ ಅಂತ ಬಿಡೋದು ಎರಡೂ ತಪ್ಪು ಅಂತ. ಯಾಕಂದರೆ ಇಲ್ಲಿ ಡಿಲೇ ಮಾಡೋದು ನಿಮ್ಗೆ ಗೊತ್ತದ. ಮೊದಲೇ ನಿರ್ಣಯ ನ್ಯಾಯಾಲಯದಿಂದ ಬರೋದು ಲೇಟ್ ಆಗ್ತಾ ಇರ್ತದೆ. ಈಗಾಗಲೇ ಡಿಲೇ ಜಸ್ಟಿಸ್ ಇಸ್ ಡಿನೈಡ್ ಅಂತ ನಮ್ಮಲ್ಲಿ ಗಾಂಧಿ ಮಾತುಗಳಿದ್ದಾವೆ. ತಡವಾಗುವಂತಹ ಒಂದು ನಿರ್ಣಯಗಳು ಅಥವಾ ತೀರ್ಪುಗಳು ಅಲ್ಲಂತ ಹೇಳ್ತಾ ಇದ್ದಾವೆ. ಇವತ್ತು ರಿಟೈರ್ ಆಗಿದ್ದಾರೆ ಅಂದರೆ ಬೇಕಾದಷ್ಟು ತಿಂದು ಮಾಡಿ ಭ್ರಷ್ಟಾಚಾರ ತೆಗೆದವರೆಲ್ಲ ಈ ರೀತಿ ಹೋದರೆ ಮುಂದೆ ಇದ್ರ ಮೇಲೆ ಭರವಸೆ ಮೂಡೋದು ಹೆಂಗೆ ಅಂತ.
ಆಲ್ರೆಡಿ ನಮ್ಮ ಯುವ ಜನಾಂಗಂತೆ UPSC ಮತ್ತು ನಿಧಾನಕ್ಕೆ UPSCಯಲ್ಲೂ ಸಹಿತ ವಿಶ್ವಾಸ ಕಳ್ಕೊಳ್ತಾ ಇದ್ದಾರೆ. KPSC ಮೇಲಂತೂ ವಿಶ್ವಾಸ ಇಲ್ದಂಗೆ ಆಗಿಬಿಡೋದು. ದುಡ್ಡಿದ್ರೆ ಅಷ್ಟೇ ಕೊಡೋದಪ್ಪ ಅಂತೇಳಿ. ಇವತ್ತು PSI ಹಿಡ್ಕೊಂಡಾಗಲಿ ಯಾವುದೇ ಪೋಸ್ಟ್ ಇರ್ಬೋದು. ಇಂಥ ಪ್ರಸಂಗದಲ್ಲಿ ಮತ್ತೊಮ್ಮೆ ಸಾಕ್ಷಿಯನ್ನು ಒದಗಿಸುವಂಥ ಕೆಲಸವನ್ನು ಈ ನಮ್ಮ ಸರ್ಕಾರ ಇವತ್ತು ಮಾಡಿದ್ದು ನಿಜವಾಗಿಯೂ ಇದು ಬಹಳ ಕನಿಷ್ಠವಾದ ಕೆಲಸ. ಇದಕ್ಕೆ ಎಷ್ಟು ನಾವು ಟೀಕೆ ಮಾಡಿದರೂ ಕಡಿಮೆ. ಇವತ್ತು ಸಿದ್ದರಾಮಯ್ಯ ಅಂತ ಒಬ್ಬ ಯೋಗ್ಯ ವ್ಯಕ್ತಿ, ಅವ್ರ ಬಗ್ಗೆ ಬಹಳಷ್ಟು ಭರವಸೆಗಳಿದ್ದಾವೆ. ಯಾಕಂದರೆ ಹಿಂದುಳಿದವರ ಜೊತೆಗೆ ಬಿದ್ದವರ ಪರವಾಗಿದ್ದಂಥ ಧ್ವನಿ ಅಂತೇಳಿ ಎಲ್ಲರೂ ಅವರನ್ನು ಸ್ವೀಕಾರ ಮಾಡಿದ ಸಂದರ್ಭದಲ್ಲೇ ಒಬ್ಬ ಭ್ರಷ್ಟರನ್ನು ಬಿಟ್ಟುಕೊಡುವಂಥ ಕೆಲಸ ಆಗಬಾರ್ದಾಗಿತ್ತು. ಅದನ್ನು ನ್ಯಾಯಾಲಯಕ್ಕೆ ಬಿಡಬೇಕಾಗಿತ್ತು. ಅದನ್ನು ನೀವು ಡಿಸಿಷನ್ ತೊಗೊಳ್ಳಿ, ನೀವು ಯಾರು ಅಧಿಕಾರವನ್ನು ಬೇಕಾದ ತೊಗೊಳ್ತೀರಾ, ಮನಸ್ಸಿಗೆ ಬಂದಿದ್ದು ನಿರ್ಧಾರ ಮಾಡ್ತೀರಾ ಅಂತ ಜನಸಾಮಾನ್ಯರು ಇವತ್ತು ಮತ್ತು ವಿರೋಧ ಪಕ್ಷಗಳು ಕೇಳ್ತಾ ಇದ್ದಾವೆ. ಇದಕ್ಕೇನು ನಿಮ್ಮಿಂದ ಉತ್ತರ ಅಂತ. ಆ ದಿಶೆಯಲ್ಲೇ ಇವತ್ತು ಈ ತೆಗೆದುಕೊಂಡಂಥ ನಿರ್ಧಾರ ಅಥವಾ ಲೋಕಾಯುಕ್ತ ಮಾಡಿದಂಥ ಶಿಫಾರಸು, ಆಲ್ರೆಡಿ ಲೋಕಾಯುಕ್ತದಲ್ಲಿ ಶಕ್ತಿ ಏನೂ ಇಲ್ಲ. ಹೀಗಾಗಿ ಇವತ್ತು ಏನಾಗಿದೆ ಅಂದರೆ ಪೊಲೀಸ್ ವ್ಯವಸ್ಥೆ ಮತ್ತು ಲೋಕಾಯುಕ್ತ ವ್ಯವಸ್ಥೆ, CID ವ್ಯವಸ್ಥೆ, ಅಲ್ಲಲ್ಲಿ ಪೊಲೀಸ್ ವ್ಯವಸ್ಥೆಗಳು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗಿಬಿಡ್ತಾರೆ. ಅವರು ಏನು ಬಿಡಪ್ಪ, ನಾವು ಎಲ್ಲ ಶಿಫಾರಸು ಮಾಡಿ ತನಿಖೆ ಮಾಡಿ ಕಳಿಸಿದ್ರು ಅವ್ರಿಗೆ ಶಿಕ್ಷೆ ಆಗುವುದಿಲ್ಲ ಅನ್ನುವಂಥ ಮಾತು ಹೊರಡೋದು. ನಿಜವಾಗಿಯೂ ಲೋಕಾಯುಕ್ತರು ಕೊಡಬೇಕಾಗಿದ್ದ ಅಧಿಕಾರವನ್ನು ಯಾರು ತನಿಖೆ ಮಾಡಿರ್ತಾರ ಅದು ಸಿದ್ಧ ಲೋಕಾಯುಕ್ತನ ಡೈರೆಕ್ಟಾಗಿ ನ್ಯಾಯಾಲಯಕ್ಕೆ ಒಪ್ಪಿಸೋದ ಕೆಲಸವನ್ನು ಮಾಡಬೇಕಾಗಿತ್ತು. ಅದಾಗಿ ಸರ್ಕಾರಕ್ಕೆ ನಿಮಗೆ ರೆಕಮೆಂಡೇಶನ್ ಮಾಡಬೇಕು. ಅವರು ಆಲ್ರೆಡಿ ಪ್ರೂವ್ ಅದ, ಅವ್ರು ತನಿಖೆ ಮಾಡಿದ್ದಾರೆ. ಇದು ಇಲ್ಲಿ ಭ್ರಷ್ಟರ ಇಷ್ಟು ವ್ಯವಹಾರ ಆಗಿದೆ ಅಂತೇಳಿ 362 ಗೆಸ್ಟೆಡ್ ಆಫೀಸರ್ಸ್ ಅವರು. ಒಬ್ಬೊಬ್ಬ ಆಫೀಸರ್ ಒಂದು ತಾಲೂಕನ್ನು ಮಿನಿಮಮ್ ಒಂದು ತಾಲೂಕು ಹಿಡಿಯುವಂಥ ಒಬ್ಬ ವ್ಯಕ್ತಿ. ಆ ವ್ಯಕ್ತಿ ಹೆತ್ತವಿರ್ಬೇಕಪ್ಪ, ನಿಮಗೆ ಗೊತ್ತದ, ಅವನೇ ಭ್ರಷ್ಟ ಆದಪ್ಪ ಅಂತಂದ್ರೆ ವ್ಯವಸ್ಥೆ ಶುದ್ಧ ಆಗಬೇಕು, ಮಾಡಬೇಕು ಮತ್ತು ಒಳ್ಳೆಯ ಜನ ಬರಬೇಕು ಅನ್ನೋದು ಏನು ಸಾಧ್ಯ ಅಂತ. ಹೀಗಾಗಿ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಸರ್ಕಾರ ಇವತ್ತು ಕಾರ್ಯಕರ್ತ ಆಗ್ಲಿಕ್ಕತ್ತದಂತ. ಸಂವಿಧಾನಬದ್ಧವಾಗಿ ಭ್ರಷ್ಟಾಚಾರ ವಿರೋಧವಾಗಿ ಹೋರಾಟ ಮಾಡಬೇಕಂತೇಳಿ ಅಥವಾ ಅದನ್ನು ಕಿತ್ತು ಹಾಕಬೇಕಂತೇಳಿ ಸರ್ಕಾರ ಮಾಡಿರ್ತಾರೆ. ಸರ್ಕಾರದ ಮೇನ್ ಉದ್ದೇಶ ಸಂವಿಧಾನಕ್ಕೆ ಬಂದಿರುವಂಥದ್ದು, ಸಂವಿಧಾನದ ಮೂಲ ಉದ್ದೇಶ ಭ್ರಷ್ಟಾಚಾರನ ಕಿತ್ತು ಹಾಕುವಂಥದ್ದು. ಅದು ನಮ್ಗೆ ಸಾಧ್ಯ ಇಲ್ಲ ಅಂತ ನಮ್ಮ HK ಪಾಟೀಲ್ ಮಾತಾಡ್ತಾ ಇದ್ದಾರೆ. ಇದು ಅತ್ಯಂತ ನೋವಿನ ವಿಷಯ. ಯಾಕಂದರೆ HK ಪಾಟೀಲ್ ಅಂತ ಪ್ರಜ್ಞಾವಂತ ಮಿನಿಸ್ಟರ್ಸು ಸಿಗೋದು ಅಪರೂಪಕ್ಕೆ ನಾವೆಲ್ಲ ತಿಳ್ಕೊಂಡಿದ್ವಿ. ಅಂಥವ್ರು ಇವತ್ತು ಈ ಮಾತನ್ನು ಮಾತಾಡ್ತಾರೆ. ವ್ಯವಸ್ಥೆಯ ಪ್ರಭಾವದಿಂದನೋ ಮತ್ತೆ ಅವಕಾಶದಿಂದ ಮಾತಾಡಿರ್ಬೋದಿಲ್ಲ ಅಂತಲ್ಲ. ಯಾಕಂದರೆ ಈ ಎಲ್ಲ ಅಧಿಕಾರಿಗಳು ಈಗ ನಿಮ್ಗೆ ಹೇಳಿದಂಥ ಈ ಒಂದು ಗೋನಾಳ ಭೀಮಪ್ಪ ಅವರಾಗಿರ್ಬೋದು, ಅವ್ರು ಹಿಂದಿದ್ದಂಥವ್ರಾಗಿರ್ಬೋದು, ಸದಸ್ಯರಾಗಿರ್ಬೋದು, ಯಾರ್ಯಾರದೋ ಒಬ್ಬ ರಾಜಕಾರಣಕ್ಕೆ ಸಂಬಂಧಿಸಿದವರು ಇದ್ದಾರೆ. ಅವರೆಲ್ಲ ಪ್ರಭಾವದಿಂದ ಒತ್ತಡದಿಂದ ನೀವಿದ್ದಂಥವ್ರು ಇವತ್ತು ಈ ಡಿಸಿಷನ್ ತೆಗೆದುಕೊಂಡಿದ್ರಿ. ಆದರೆ ಇದು ಭವಿಷ್ಯದಲ್ಲಿ ದೊಡ್ಡ ಮಾರಕ ಆಗ್ತಾ ಇದೆ ಇಲ್ಲಿ ಪ್ರಾಮಾಣಿಕತೆಗೆ ಅಂತೇಳಿ. ಯಾವ ಸರ್ಕಾರ ಪ್ರಾಮಾಣಿಕರನ್ನು ಉಳಿಸಬೇಕಾಗಿತ್ತೋ ಅಂಥ ಸರ್ಕಾರ ಭ್ರಷ್ಟಾಚಾರಿಗಳ ಈಗ ತನಿಖೆಯಿಂದ ಸಿದ್ಧ ಆದಂತಹ ಆರೋಪಗಳಿಗೆ ಅವ್ರಿಗೆ ಶಿಕ್ಷೆ ಆಗೋದಕ್ಕೆ ಪ್ರಾಸಿಕ್ಯೂಷನ್ ಕೊಡೋದ್ರಿ, ಶಿಕ್ಷೆ ಕೊಡೋದಂತಲ್ಲ, ಕೋರ್ಟಿಗೆ ಕಳಿಸುವಂಥ ಕೆಲಸ ಮಾಡಬೇಕಾಗಿತ್ತು, ರೆಕಮೆಂಡೇಶನ್ ಮಾಡಬೇಕಾಗಿತ್ತು. ನೀವು ಶಿಕ್ಷೆ ಕೊಡಂತಿರಲಿಲ್ಲ, ಕೋರ್ಟ್ ಏನಾಗ್ತಿತ್ತು ಆಗ್ತಿತ್ತು ಆ ಮಾತು ಬೇರೆ. ಯಾಕಂದರೆ ಕೋರ್ಟ್ನವರು ಈಗ ಇತ್ತೀಚೆಗೆ ನಮ್ಮ ಗವಾಯಿಯವರು ಬಂದ ನಂತರ ಅದ್ರ ಬಗ್ಗೆ ವಿಶ್ವಾಸ ಮೂಡ್ತಾರೆ ಜನರಲ್ಲೇ, ಅದು ಮಾತು ಬೇರೆ. ಇವತ್ತು ನ್ಯಾಯಾಂಗದಲ್ಲಿ ನಾವು ಅವಿಶ್ವಾಸ ಮಾಡ್ತಾ ಇದ್ದೀವಿ, ಕಾರ್ಯಾಂಗಂತೆ ಮುಗಿದೋಗ್ಬಿಡ್ದಲ್ಲಿ ವಿಶ್ವಾಸ ಇಲ್ಲ. ಮುಂದಂತೂ ಶಾಸಕಾಂಗ, ಈವನ್ ಶಾಸಕಾಂಗ ಸಹ ಇದು ಕಾನೂನು ಮಾಡಿ ಮುಗಿತಪ್ಪ, ಏನು ಬೇಕಾದ್ರೆ ಮಾಡೋದು ಕಾನೂನುಗಳು. ಈಗ ನೀವು ನೋಡಿದ್ರಿ ಎಲೆಕ್ಷನ್ ಕಮಿಷನ್ನ ನೇರವಾಗಿ ಕೇಂದ್ರ ಸರ್ಕಾರದ ಕಮಿಷನರ್ ನೇಮಿಸುವಂಥ ಒಂದು ವ್ಯವಸ್ಥೆ ಮಾಡ್ಕೊಂಡ್ಬಿಟ್ರು. ಅದಕ್ಕೆ ಒಪ್ಪಿಗೆ ಕೊಟ್ಬಿಡ್ತು ನಮ್ಮ ಸಂವಿಧಾನದ ಸಂಸತ್ತಿನಲ್ಲಿ. ಈ ಎಲ್ಲ ನೆಲೆಯಲ್ಲೇ ಇವತ್ತು ಈ ಡಿಸಿಷನ್ ತೆಗೆದುಕೊಂಡಂಥದ್ದು, ನಿರ್ಧಾರ ಹಿಂದೆ ತಗೊಂಡಿದ್ದು ಆ ಭ್ರಷ್ಟಾಚಾರಿಗಳನ್ನ ಹಿಡಿದಕ್ಕೆ ಸಾಧ್ಯದಂಥ ಸಮಯದಲ್ಲೇ ಈ ಸರ್ಕಾರ ಈ ನೇಮಕಾತಿಯಾದಂಥ ಅಕ್ರಮಗಳ ಬಗ್ಗೆ ಅಥವಾ ಭ್ರಷ್ಟಾಚಾರದ ಬಗ್ಗೆ ಅಥವಾ ಅವ್ಯವಹಾರದ ಬಗ್ಗೆ ತನಿಖೆ ಆದಂಥ ವಿಷಯವನ್ನು ಪ್ರಾಸಿಕ್ಯೂಷನ್ ಕೊಡಲಾರ್ದ ಒಂದು ತಪ್ಪು ಮಾಡಿದ ಮಾತ್ರ ಇದರಲ್ಲಿ ಎರಡು ಅಭಿಪ್ರಾಯ ಇಲ್ಲ ಅಂತ ಹೇಳ್ತಾ, ಮತ್ತೊಮ್ಮೆ ಭ್ರಷ್ಟಾಚಾರಿಗಳಿಗೆ ಅನುಕೂಲ ಮಾಡುವಂಥ ಒಂದು ನಿರ್ಧಾರ ಇದಾಗಿದೆ ಮತ್ತು ಹೇಳ್ತಾ, ನನಗನಿಸಿದ ಕೆಲವು ಮಾತುಗಳನ್ನ ನಮ್ಮ ಜನರು ಮಾತಾಡುವಂಥ ಕೆಲವು ಮಾತುಗಳನ್ನ ತಮ್ಮೊಂದಿಗೆ ಇಟ್ಟಿದ್ದೀನಿ. ನಿಮಗೆ ಸರಿ ಅನಿಸಿರ್ಬೋದು, ಸರಿ ಅನಿಸ್ತಾ ಇರ್ಬೋದು, ಆ ಮಾತು ಬೇರೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋ ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಕ್ಕೆ ಹೋಗ್ಬೇಡ್ರಿ. S60 ನ್ಯೂಸ್ ಅರ್ಥ ಸಿತಾರಾಮ ಸತ್ಯದ ಕೈಗಳಲ್ಲಿ ವಂದನೆಗಳು.